ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 10 ಮತ್ತು 11 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳಿನ ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾಟ್ಮು ಚಂಡಮಾರುತವು ಕೆಳಗಿನ ಯಾವ ವಲಯದಲ್ಲಿ ಭೀಕರ ದಾಳಿ ಮಾಡಿದೆ? ನೋಡಿ, ಮಾಟ್ಮು ಅಂತ ಕರೀತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಪೆಸಿಫಿಕ್ ಓಷನ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ಟೈಫೂನ್ ಮಾಟ್ಮು ಅಂತ ಕರೀತಾರೆ. ಓಕೆ, ಇದೊಂದು ಟೈಫೂನ್ ಆಗಿದೆ ಎಂಬುದನ್ನು ನೆನಪಿಟ್ಕೋಬೇಕು. ಸೊ ಇದು ಸೌತರ್ನ್ ಚೀನಾದಲ್ಲಿ ತುಂಬಾ ಹಾನಿ ಮಾಡಿದೆ. ಇದರಿಂದಾಗಿ 1.5 ಲಕ್ಷ ಜನರನ್ನು ಅಲ್ಲಿಂದ ನೋಡಿ ಎವ್ಯಾಕ್ಯುಕೇಟ್ ಮಾಡಲಾಗಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಮುಖ್ಯವಾಗಿ ಸೌತರ್ನ್ ಚೀನಾದಲ್ಲಿ ಕಂಡುಬರ್ತಕ್ಕಂಥ ಗುವಾಂಗ್ಡಾಂಗ್ ಎಂಬತಕ್ಕಂಥ ಪ್ರದೇಶ, ಆ ಪ್ರದೇಶದಿಂದ 1.5 ಲಕ್ಷ ಜನರನ್ನು ಎವ್ಯಾಕ್ಯುಕೇಟ್ ಅಂದರೆ ಸ್ಥಳಾಂತರಿಸಲಾಗಿದೆ. ಆ ಕಾರಣಕ್ಕಾಗಿ ಟೈಫೂನ್ ಮಾಟ್ಮು ಮುಖ್ಯವಾಗಿ ಕಂಡು ಬಂದಿರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದರೆ ಸೌತರ್ನ್ ಚೀನಾ ಅಂತ ನೆನಪಿರಲಿ. ಅದರ ಜೊತೆಗೆ ಯಾವ ವಲಯ ಅಂತ ಕೇಳಿದರೆ ಪೆಸಿಫಿಕ್ ಓಷನ್ ಎಂಬುದು ನೆನಪಿರಬೇಕು ನಿಮಗೆ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 2025ರ ಪೆಸಿಫಿಕ್ ಚಂಡಮಾರುತ 21ನೇ ಹೆಸರಿನ ಚಂಡಮಾರುತ ಇದೀಗ ದಾಳಿಗೆ ಅಪ್ಪಳಿಸಿರ್ತಕ್ಕಂಥದ್ದು. ಅದರ ಹೆಸರು ಮಾಟ್ಮು ಚಂಡಮಾರುತ ಅಂತ ಕರಿತೀವಿ. ಓಕೆ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿತ್ತು. ಹಾಗಾದರೆ ಯಾವ ಒಂದು ಚಂಡಮಾರುತ 166 ಕಿಲೋಮೀಟರ್ವರೆಗೆ ಇರುತ್ತದೋ, ಅಂದರೆ ವೇಗ 118ರಿಂದ 166ರವರೆಗೆ ಇರುತ್ತದೋ ಅದು ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ, ಅಂದರೆ ಉಗ್ರ ಚಂಡಮಾರುತ. ಸೊ ಈಗ ಸಂಭವಿಸಿರತಕ್ಕಂಥ 21ನೇ ಹೆಸರಿನ ಚಂಡಮಾರುತವಾದ ಟೈಫೂನ್ ಮಾಟ್ಮು ಏನಿದೆ, ಇದು ವೆರಿ ಸೀರಿಯಲ್ ಸೈಕ್ಲೋನಿಕ್ ಸ್ಟಾರ್ಮ್ ಆಗಿದೆ. ಅಂದರೆ ಪ್ರತಿ ಗಂಟೆಗೆ ಗಾಳಿಯ ವೇಗ 118ರಿಂದ 166 ಕಿಲೋಮೀಟರ್ವರೆಗೆ ಇರುತ್ತದೆ. ಹಾಗಾದರೆ ನೋಡಿ, ಚಂಡಮಾರುತದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ ಗಮನಿಸಿ. ಚಂಡಮಾರುತಗಳು ವಾಯುಮಂಡಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು, ಅಂದರೆ ಕಡಿಮೆ ಒತ್ತಡದ ಪ್ರದೇಶಗಳು ಸೃಷ್ಟಿಯಾದಾಗ ಅವುಗಳ ಸುತ್ತ ಚಕ್ರವ್ಯೂಹಾಕಾರದಲ್ಲಿ ಉಂಟಾಗುವಂತಹ ಬಿರುಗಾಳಿ ಅಥವಾ ತೀವ್ರ ಗಾಳಿಯೇ ಚಂಡಮಾರುತ. ಓಕೆ, ವಿಷುವದ್ರ ರೇಖೆಯಿಂದ ಸುಮಾರು 10 ಡಿಗ್ರಿ ದೂರದಲ್ಲಿ ಹೆಚ್ಚಾಗಿ ಇವು ಸಂಭವಿಸುತ್ತವೆ. ಓಕೆ, ಚಂಡಮಾರುತಗಳು ಎಲ್ಲಿ ಸಂಭವಿಸುತ್ತವೆ ಎಂಬುದನ್ನು ನಾನು ನಿಮಗೆ ಹೇಳ್ತಾ ಇರತಕ್ಕಂಥದ್ದು. ಹಾಗಾದರೆ ಚಂಡಮಾರುತವನ್ನು ಅಟ್ಲಾಂಟಿಕ್ ಪ್ರದೇಶದಲ್ಲಿ ಹರಿಕೇನ್ ಎಂದು, ಪೆಸಿಫಿಕ್ ತೀರದಲ್ಲಿ ಟೈಫೂನ್ ಎಂದು, ಹಿಂದೂ ಮಹಾಸಾಗರ ಭಾಗದಲ್ಲಿ ಸೈಕ್ಲೋನ್ ಎಂದು ಕರೆಯುವ ಪದ್ಧತಿ ಇದೆ. ಹಾಗಾದರೆ ಈಗ ಕಂಡುಬಂದಿರುವ ಚಂಡಮಾರುತ ಅಂದರೆ ಪೆಸಿಫಿಕ್ ತೀರದಲ್ಲಿ ಕಂಡುಬಂದಿದೆ. ಹಾಗಾಗಿ ಇದನ್ನ ಟೈಫೂನ್ ಅಂತ ಕರೀತಾರೆ. ಸೊ ಟೈಫೂನ್ ಎಂಬತಕ್ಕಂಥ ಹೆಸರು ಪೆಸಿಫಿಕ್ ತೀರದಲ್ಲಿ ಕಂಡುಬರುವ ಚಂಡಮಾರುತಗಳಿಗೆ ಇಡಲಾಗುತ್ತದೆ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಹೊಸ ODI ನಾಯಕ, ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಕರಿತೀವಿ, ಅಂದರೆ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್, ಇದಕ್ಕೆ ನಾಯಕರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಶುಭಮನ್ ಗಿಲ್. ಓಕೆ, ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಮನಿಸಬೇಕು, ಶುಭ್ಮನ್ ಗಿಲ್ ನೇಮ್ಡ್ ಇಂಡಿಯಾಸ್ ODI ಕ್ಯಾಪ್ಟನ್ ಫಾರ್ ಆಸ್ಟ್ರೇಲಿಯಾ ಟೂರ್. ಸೊ ಆಸ್ಟ್ರೇಲಿಯಾ ಟೂರ್ ಆರಂಭವಾಗ್ತಾ ಇದೆ, ಅದಕ್ಕೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ 3 ಪಂದ್ಯಗಳ ಏಕದಿನ ಸರಣಿಗೆ ರೋಹಿತ್ ಶರ್ಮಾ ಅವರ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಅವರನ್ನು ಭಾರತದ ಹೊಸ ಏಕದಿನ ನಾಯಕನನ್ನಾಗಿ ನೇಮಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಂತರ ಈ ಕ್ರಿಯಾಶೀಲ ಜೋಡಿ ಭಾರತವನ್ನು ಪ್ರತಿನಿಧಿಸಿಲ್ಲ. ಶ್ರೇಯಸ್ ಅಯ್ಯರ್ ಅವರನ್ನು ಉಪನಾಯಕನನ್ನಾಗಿ ಇಲ್ಲಿ ನೇಮಿಸಲಾಗಿದೆ. ಓಕೆ, ನೆಕ್ಸ್ಟು 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿರುವ ಹೊಸ ಸ್ಟಾರ್ ಒಪ್ಪಂದ ನೋಡಿ, ಹೊಸ ಸ್ಟಾರ್ ಒಪ್ಪಂದ ಅಂತ ನ್ಯೂ ಸ್ಟಾರ್ ಟ್ರಿಟಿ ಅಂತ ಕರೀತಾರೆ. ಓಕೆ, ನ್ಯೂ ಸ್ಟಾರ್ಟ್ ಟ್ರಿಟಿ.
ಸ್ಟಾರ್ ಅಲ್ಲ, ಸ್ಟಾರ್ಟ್. ಓಕೆ, ಹೊಸ ಸ್ಟಾರ್ಟ್ ಒಪ್ಪಂದ ಅಥವಾ ನ್ಯೂ ಸ್ಟಾರ್ಟ್ ಟ್ರಿಟಿ ಇದು ಯಾವ ಕೆಳಗಿನ ಯಾವ ಯಾವ ದೇಶಗಳ ನಡುವಿನ ಪ್ರಮುಖ ಕಾರ್ಯಕರ್ತರ ಪಾಲುದಾರಿಕೆ ಒಪ್ಪಂದವಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ರಷ್ಯಾ. ನೋಡಿ, ನ್ಯೂ ಸ್ಟಾರ್ಟ್ ಟ್ರಿಟಿ ಒಪ್ಪಂದ ಅಮೆರಿಕ ಮತ್ತು ರಷ್ಯಾದ ನಡುವಿನ ಅತ್ಯಂತ ಪ್ರಮುಖ ಒಪ್ಪಂದವಾಗಿದೆ. ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಯಾಕೆ ಸುದ್ದಿಯಲ್ಲಿದೆ ಈ ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ, ನ್ಯೂ ಸ್ಟಾರ್ಟ್ ಟ್ರಿಟಿ ಏನಿದೆ ಇದು ಪರಮಾಣು ಶಸ್ತ್ರಾಸ್ತ್ರಗಳ ಮಿತಿ. ನೋಡಿ, ಎಷ್ಟು ಮಾಹಿತಿ ನೆನಪಿರಲಿ. ಹಾಗಾದರೆ ಈ ಒಪ್ಪಂದದ ಉದ್ದೇಶ ಏನು? ಪರಮಾಣು ಶಸ್ತ್ರಾಸ್ತ್ರಗಳ ಉತ್ಪಾದನೆಗೆ ಮಿತಿ ಏರುವ ಒಂದು ಉದ್ದೇಶವನ್ನು ಹೊಂದಿದೆ. ಓಕೆ, ಪರಮಾಣು ಶಸ್ತ್ರಾಸ್ತ್ರ ಮಿತಿಗಳನ್ನು ಹೆಚ್ಚುವರಿ ವರ್ಷ ವಿಸ್ತರಿಸುವ ಪ್ರಸ್ತಾವನೆಯನ್ನು ಅನುಮೋದಿಸುವ ಅಮೆರಿಕ ಅಧ್ಯಕ್ಷರ ಹೇಳಿಕೆಗೆ ರಷ್ಯಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೆ. ಸಕಾರಾತ್ಮಕ ಅಂದರೆ ಒಪ್ಪಂದ ಅಂತ, ಅಂದರೆ ಒಪ್ಪಿದ್ದೀನಿ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಓಕೆ, ಅಂದರೆ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲಿನ ಮಿತಿಯನ್ನು ಎರಡೂ ದೇಶಗಳು ಇದೀಗ ಒಪ್ಪಿಕೊಂಡಿವೆ, ಅಂದರೆ ಉತ್ಪಾದನೆಗೆ ಕಡಿವಾಣ ಹಾಕುವುದು. ಓಕೆ, ಸೊ ಈ ಒಂದು ಉದ್ದೇಶವೇನು? ನ್ಯೂ ಸ್ಟಾರ್ಟ್ ಟ್ರಿಟಿಯ ಪ್ರಮುಖ ಉದ್ದೇಶ ಈ ಎರಡೂ ದೇಶಗಳ ನಡುವಿನ ಪರಮಾಣು ಉತ್ಪಾದನೆಯನ್ನು ಕಡಿಮೆ ಮಾಡುವುದು ಅಥವಾ ನಿಯಂತ್ರಣದಲ್ಲಿಡುವುದು. ಓಕೆ, ಸೊ ಇದಕ್ಕೆ ಮತ್ತೆ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ರಷ್ಯನ್ ಫೆಡರೇಷನ್ ನಡುವಿನ ಕಾರ್ಯತಂತ್ರದ ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳ ಮತ್ತಷ್ಟು ಕಡಿತ ಮತ್ತು ಮಿತಿಗಾಗಿ ಕ್ರಮಗಳ ಕುರಿತು ಒಪ್ಪಂದ ಇದಾಗಿದೆ. ಇದನ್ನು ನ್ಯೂ ಸ್ಟಾರ್ಟ್ ಒಪ್ಪಂದ ಎಂದು ಕೂಡ ಕರೆಯಲಾಗುತ್ತದೆ. ಇದು ರಷ್ಯಾ ನಿಯೋಜಿಸಿರುವ ಎಲ್ಲ ಖಂಡಾಂತರ ಶ್ರೇಣಿಯ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ಪರಿಶೀಲಿಸಬಹುದಾದ ಮಿತಿಗಳನ್ನು ಇರಿಸುವ ಮೂಲಕ US ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ರಷ್ಯನ್ ಫೆಡರೇಷನ್ ಫೆಬ್ರವರಿ 4, 2026ರವರೆಗೆ ಒಪ್ಪಂದವನ್ನು ವಿಸ್ತರಿಸಲು ಒಪ್ಪಿಕೊಂಡಿವೆ. ನೋಡಿ, ಗಮನಿಸಬಹುದು, ಈ ಒಪ್ಪಂದವನ್ನು ಮತ್ತೆ ವಿಸ್ತರಣೆ ಮಾಡಿವೆ. ಯಾವಾಗ? ಫೆಬ್ರವರಿ 4, 2026ರವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಓಕೆ, ಸ್ಟಾರ್ಟ್ ಅಂದ್ರೇನು ಅಂತ ಕರೀತಾರೆ? ಕಾರ್ಯತಂತ್ರದ ಶಸ್ತ್ರಾಸ್ತ್ರ ಕಡಿತ ಒಪ್ಪಂದ ಅಂತ ಕರೀತಾರೆ, ಅಂದರೆ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರಿಟಿ ಅಂತ ಕರಿತೀವಿ. ಓಕೆ, ನ್ಯೂ ಸ್ಟಾರ್ಟ್ ಟ್ರಿಟಿ ಒಪ್ಪಂದಕ್ಕೆ ಎರಡೂ ದೇಶಗಳು ಫೆಬ್ರವರಿ 4, 2026ರವರೆಗೆ ವಿಸ್ತರಿಸಲು ಒಪ್ಪಿಕೊಂಡಿವೆ. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪ್ರತಿಷ್ಠಿತ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೆಳಗಿನ ಯಾವ ವ್ಯಕ್ತಿಗಳಿಗೆ ನೀಡಿ ಗೌರವಿಸಲಾಗಿದೆ? ನೋಡಿ, ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ. ಸೋಲಿ ಆಲ್ ಆಫ್ ದ ಅಬೌವ್ ಸರಿಯಾಗಿದೆ. ಗಮನಿಸಬಹುದು, ಸುಸುಮು ಕಿಟಾಗವಾ, ರಿಚರ್ಡ್ ರೋಬ್ಸನ್, ಒಮರ್ ಎಂ ಯಾಗಿ ಎಂಬತಕ್ಕಂಥ 3 ವ್ಯಕ್ತಿಗಳಿಗೆ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ನಾವು ಡೀಟೇಲ್ಸನ್ನು ನೋಡೋಣ. ಗಮನಿಸಿ, ರಾಷ್ಟ್ರೀಯ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ 2025ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಸುಸುಮು ಕಿಟಗವಾ, ರಿಚರ್ಡ್ ರಾಬ್ಸನ್ ಮತ್ತು ಒಮರ್ ಎಂ ಯಾಗಿ ಅವರಿಗೆ ನೀಡಲು ನಿರ್ಧರಿಸಿದೆ. ಹಾಗಾದರೆ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ ಅಭಿವೃದ್ಧಿ, ನೋಡಿ ಇಷ್ಟೇ ಮಾಹಿತಿ ಸಾಕು ಸ್ನೇಹಿತರೆ. ಓಕೆ, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಭಿವೃದ್ಧಿ ಕ್ಷೇತ್ರದ ಅವರ ಸಾಧನೆಗಾಗಿ ಈ ಬಾರಿಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೋಡಿ, ಇವರು ಗ್ರೌಂಡ್ ಬ್ರೇಕಿಂಗ್ ವರ್ಕ್ ಇನ್ ಡೆವಲಪಿಂಗ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್, ಓಕೆ, MOFs, ಇಷ್ಟು ಅಂದರೆ MOFs ಅಂತ ಕರೀತಾರೆ. ಇಷ್ಟು ಮಾಹಿತಿ ನೆನಪಿದ್ರೆ ಸಾಕು. ನೋಡಿ, ಇವರು ಲೋಹ ಆಧಾರಿತ ಆರ್ಗ್ಯಾನಿಕ್ ಫ್ರೇಮ್ವರ್ಕನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಆ ಕ್ಷೇತ್ರದಲ್ಲಿನ ಈ 3 ಸಾಧನೆಗಾಗಿ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ವರ್ಷದ ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿಯು ಕಾಂಪ್ಯೂಟೇಷನಲ್ ಪ್ರೋಟೀನ್ ವಿನ್ಯಾಸ ಮತ್ತು ಪ್ರೋಟೀನ್ ರಚನೆಯ ಮುನ್ಸೂಚನೆಯಲ್ಲಿನ ಪ್ರಗತಿಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡಲಾಗಿತ್ತು. ಇದು
ಔಷಧ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ನಾವೀನ್ಯತೆಗೆ ಉತ್ತೇಜನ ನೀಡಿದ ಕ್ಷೇತ್ರಗಳಾಗಿತ್ತು. 2025ರ ನೊಬೆಲ್ ಪ್ರಶಸ್ತಿಗೆ 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಸ್ವೀಡಿಷ್ ಕ್ರೋನರ್ ಎಂಬುದು ನೊಬೆಲ್ ಪ್ರಶಸ್ತಿಗಳನ್ನು ನೀಡುವ ಸ್ವೀಡನ್ನ ಕರೆನ್ಸಿಯಾಗಿದೆ. 11 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಮೊತ್ತವು ಭಾರತೀಯ ರೂಪಾಯಿಗಳಲ್ಲಿ 10.38 ಕೋಟಿ ರುಗಳಷ್ಟಾಗುತ್ತದೆ. ಓಕೆ, ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಹೆಚ್ಚಿನ ಡೀಟೇಲ್ಸ್ ಏನು ತಿಳ್ಕೊಳ್ಳೋದು ಬೇಡ. ಸೊ ಇಂಪಾರ್ಟೆಂಟ್ ಏನಿದೆ ಅಷ್ಟು ಮಾತ್ರ ನಮಗೆ ಸಾಕು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರದ ಕೆಳಗಿನ ಯಾವ ಸಚಿವಾಲಯವು ಹುಲಿ ಮೀಸಲು ಪ್ರದೇಶಗಳವರೆಗೆ ಹುಲಿಗಳ ಉಪಕ್ರಮ ಗಮನಿಸಬಹುದು ಟೈಗರ್ಸ್ ಔಟ್ಸೈಡ್ ಟೈಗರ್ ರಿಸರ್ವ್ ಇನಿಷಿಯೇಟಿವ್ ಎಂಬ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ? ನೋಡಿ, ಯಾವ ಕೇಂದ್ರ ಸಚಿವಾಲಯ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಸಚಿವಾಲಯ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಟೈಗರ್ಸ್ ಔಟ್ಸೈಡ್ ಟೈಗರ್ ರಿಸರ್ವ್ ಇನಿಷಿಯೇಟಿವ್ನ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನಾವು ನೋಡೋಣ ಏನಿದೆ ಅಂತ. ಓಕೆ, ಗಮನಿಸಿ, ಇತ್ತೀಚೆಗೆ ಉತ್ತರಾಖಂಡದ ಡೆಹ್ರಾಡೂನ್ ನೋಡಿ ಇಲ್ಲಿ ನಡೆದಂತಹ ವನ್ಯಜೀವಿ ಸಪ್ತಾಹ 2025, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವೈಲ್ಡ್ ಲೈಫ್ ವೀಕ್ 2025 ಎಲ್ಲಿ ನಡೀತು ಅಂತ ಕೇಳ್ತಾರೆ. ಡೆಹ್ರಾಡೂನ್ನಲ್ಲಿ ನಡೆದಿದೆ. ಓಕೆ, ಸೊ ಈ ಸಪ್ತಾಹದಲ್ಲಿ ಪ್ರಮುಖ ಸಂರಕ್ಷಣಾ ಅಭಿಯಾನದಿಂದ ಗುರುತಿಸಲ್ಪಟ್ಟಿತು. ಕೇಂದ್ರ ಪರಿಸರ ಸಚಿವರಾಗಿರತಕ್ಕಂಥ ಭೂಪೇಂದರ್ ಯಾದವ್ ಅವರು ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಮತ್ತು ಮಾನವ ವನ್ಯಜೀವಿ ಸಂಘರ್ಷದ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸಿದಂತಹ 5 ಹೊಸ ರಾಷ್ಟ್ರೀಯ ಯೋಜನೆಗಳನ್ನು ಪ್ರಾರಂಭಿಸಿದರು. 5 ರಾಷ್ಟ್ರೀಯ ಸಂರಕ್ಷಣಾ ಯೋಜನೆಗಳ ಉದ್ಘಾಟನೆ ಬಗ್ಗೆ ನಾವು ನೋಡೋದಾದರೆ ನೋಡಿ, ಯಾವ 5 ರಾಷ್ಟ್ರೀಯ ಸಂರಕ್ಷಣಾ ಯೋಜನೆಗಳನ್ನು ಉದ್ಘಾಟನೆ ಮಾಡಿದರು ಅಂತ ಕೇಳ್ತಾರೆ. ಒಂದನೇದಾಗಿ ಡಾಲ್ಫಿನ್ ಯೋಜನೆ ಹಂತ 1 ಆಲ್ರೆಡಿ ಜಾರಿಗೆ ಬಂದಿತ್ತು. ಈಗ ಹಂತ 2 ಇದೇ ಸಂದರ್ಭದಲ್ಲಿ ಪ್ರಾರಂಭಿಸಿದರು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ಪ್ರಾಜೆಕ್ಟ್ ಸ್ಲಾತ್ ಬೇರ್, ಅಂದರೆ ಸ್ಲಾತ್ ಪೀರ್ ಎಂಬುದು ಒಂದು ಕರಡಿಯ ಕುಲವಾಗಿದೆ. ಸ್ಲಾತ್ ಪೀರ್ಗಳು ಮುಖ್ಯವಾಗಿ ಅವುಗಳ ಆವಾಸ ಸ್ಥಾನ ಅಳಿವಿನಂಚಿನಲ್ಲಿದೆ. ಅವುಗಳ ರಕ್ಷಣೆಗಾಗಿ, ಅಂದರೆ ಆ ಕರಡಿಗಳ ರಕ್ಷಣೆಗಾಗಿ ಪ್ರಾಜೆಕ್ಟ್ ಸ್ಲಾತ್ ಬೇರ್ ಅಂದರೆ ಕರಡಿ. ಓಕೆ, ಸೊ ಇದನ್ನು ಮತ್ತೆ ಲಾಂಚ್ ಮಾಡಿದ್ದಾರೆ. ಇನ್ನು ಪ್ರಾಜೆಕ್ಟ್ ನೋಡಿ ಘರಿಯಾಲ್, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಘರಿಯಾಲ್ಗಳ ರಕ್ಷಣೆಗಾಗಿ ಪ್ರಾಜೆಕ್ಟನ್ನು ಲಾಂಚ್ ಮಾಡಿತು. 4ನೇದಾಗಿ ಮಾನವ ವನ್ಯಜೀವಿ ಸಂಘರ್ಷಕ್ಕಾಗಿ ಶ್ರೇಷ್ಠತಾ ಕೇಂದ್ರಗಳು ನೋಡಿ HWCOE ಅಂತ ಕರೀತಾರೆ. ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು. ಮಾನವ ವನ್ಯಜೀವಿ ಸಂಘರ್ಷಕ್ಕಾಗಿ ಶ್ರೇಷ್ಠತಾ ಕೇಂದ್ರಗಳು ತುಂಬಾ ಇಂಪಾರ್ಟೆಂಟ್ ಈ 5 ಸಂರಕ್ಷಣಾ ಯೋಜನೆಗಳು. 5ನೇದಾಗಿ ನೋಡಿ ಹುಲಿ ಮೀಸಲು ಪ್ರದೇಶಗಳವರೆಗೆ ಹುಲಿಗಳ ಉಪಕ್ರಮ. ಸೊ ಇಲ್ಲಿ ಮುಖ್ಯವಾಗಿ ವೈಲ್ಡ್ ಲೈಫ್ ವೀಕ್ ಸಂದರ್ಭದಲ್ಲಿ ಡೆಹ್ರಾಡೂನ್ನಲ್ಲಿ ನಡೆಯಿತು ಈ ವರ್ಷ. ಸೊ ಅಲ್ಲಿ ಈ 5 ಸಂರಕ್ಷಣಾ ಯೋಜನೆಗಳನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಈ 5 ಸಂರಕ್ಷಣಾ ಯೋಜನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ಹಾಗಾದರೆ ಈ ಹುಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಏನಿದೆ, ಇದು ಹುಲಿಯ ಸಮುದಾಯ ಅಲ್ಲಿ ಚಾಲಿತ ಸಂರಕ್ಷಣೆ ಮಾಡುತ್ತೆ, ಕ್ಯಾಮರಾ ಬಲೆಗಳನ್ನು ಹಾಕುತ್ತೆ, ಭೂದೃಶ್ಯ ಮಟ್ಟದ ಯೋಜನೆಗಳನ್ನು ಬಳಸಿಕೊಂಡು ಸಂರಕ್ಷಿತ ಮೀಸಲು ಪ್ರದೇಶಗಳವರೆಗೆ ವಾಸಿಸುವಂತಹ ಹುಲಿಗಳ ಸಂಖ್ಯೆಯನ್ನು ರಕ್ಷಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಸೊ ನೋಡಿ, ಇದರ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಯಿತು. ಯಾವ ಒಂದು ಹುಲಿ ತನ್ನ ಸಮುದಾಯವನ್ನು ಬಿಟ್ಟು ಹೊರಗೆ, ಅಂದರೆ ಸಂರಕ್ಷಿತ ಪ್ರದೇಶಗಳು, ಹುಲಿ ಏನಂದರೆ ಒಂದು ಜಾಗವನ್ನು ತಮಗೆ ಮೀಸಲಿಟ್ಕೊಂಡಿರ್ತವೆ. ಸೊ ಆ ಸರೌಂಡಿಂಗಲ್ಲಿ ಮಾತ್ರ ಅವು ಇರ್ತವೆ. ಸೊ ಆ ಸರೌಂಡಿಂಗನ್ನು ಬಿಟ್ಟು ಹೊರಗಡೆ ವಾಸ ಮಾಡ್ತಕ್ಕಂಥ ಹುಲಿಗಳೇನಿರ್ತವೆ ಅವುಗಳ ರಕ್ಷಣೆಗಾಗಿ ಇದನ್ನು ಜಾರಿಗೆ ತರಲಾಗಿದೆ. ಇನ್ನು ಹೆಚ್ಚಿನ ಮುಖ್ಯಾಂಶಗಳ ಬಗ್ಗೆ ನೋಡಿ, ಅಂದರೆ ವನ್ಯಜೀವಿ ಸಪ್ತಾಹ 2025 ಡೆಹ್ರಾಡೂನಲ್ಲಿ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ಇದು ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾನವ ವನ್ಯಜೀವಿ ಸಹಬಾಳ್ವೆ.
ನೋಡಿ, ಹ್ಯೂಮನ್ ವೈಲ್ಡ್ ಲೈಫ್ ಕೋ ಎಕ್ಸಿಸ್ಟೆನ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಎಲ್ಲಿ ನಡೆದಿದೆ? ಡೆಹ್ರಾಡೂನ್ನಲ್ಲಿ ಕಂಡುಬರ್ತಕ್ಕಂಥ IGNFAನಲ್ಲಿ ಇದೆ. ಇದು FRI ಕ್ಯಾಂಪಸ್ನಲ್ಲಿದೆ. ಓಕೆ, ಈಗ 6ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 2025ನೇ ಸಾಲಿನ ಇಂದ್ರ ಇದೊಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಹಾಗಾದರೆ ಇಂದ್ರ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವು ಭಾರತ ಮತ್ತು ರಷ್ಯಾ ನಡುವೆ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ರಾಜಸ್ಥಾನದಲ್ಲಿ ನಡೆದಿದೆ. ನೋಡಿ, ಭಾರತ ಮತ್ತು ಪ್ರತಿ ವರ್ಷ ರಷ್ಯಾ ದೇಶದ ನಡುವೆ ಈ ಜಂಟಿ ಮಿಲಿಟರಿ ವ್ಯಾಯಾಮ ನಡೆಯುತ್ತದೆ. ಇಂದ್ರ 3 ಹಂತದಲ್ಲಿ ನಡೆಯುತ್ತದೆ. ವಾಯುದಲ್ಲಿ ನಡೆಸ್ತಾರೆ, ಮಿಲಿಟರಿ ವಿಭಾಗದಲ್ಲಿ ನಡೀತಾರೆ. ಓಕೆ, ಸೊ ಇಷ್ಟು ಮಾಹಿತಿ ಕೂಡ ನೆನಪಿರಬೇಕು. ಚೆನ್ನೈನಲ್ಲಿ ಏಪ್ರಿಲ್ ಮಂತಲ್ಲಿ ನಡೆದಿತ್ತು. ಓಕೆ, ಸೊ ಅದೊಂದು ಏರ್ ಫೋರ್ಸಲ್ಲಿ ಇಂದ್ರ ಮುಖ್ಯವಾಗಿ ಜಂಟಿ ಮಿಲಿಟರಿ ವ್ಯಾಯಾಮ ನಡೀತದೆ, ಏರ್ ಫೋರ್ಸ್ ವ್ಯಾಯಾಮ ಅದು. ಓಕೆ, ಅದರ ಬಗ್ಗೆಯೂ ನೆನಪಿರಬೇಕು. ಇಂದ್ರ ಜಂಟಿ ಮಿಲಿಟರಿ ವ್ಯಾಯಾಮ ನಡೆದಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ, ಭಾರತ ಮತ್ತು ರಷ್ಯಾ ದೇಶದ ನಡುವೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ, ರಷ್ಯಾ ಆ್ಯಂಡ್ ಇಂಡಿಯಾ ಬಿಗಿನ್ಸ್ ಜಾಯಿಂಟ್ ಮಿಲಿಟರಿ ಡ್ರಿಲ್ ಇನ್ ರಾಜಸ್ಥಾನ್. ಓಕೆ, ರಾಜಸ್ಥಾನದಲ್ಲಿ ಆರಂಭವಾಗಿದೆ. ಸೊ ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಗುರಿಯನ್ನು ಹೊಂದಿರುವ ರಷ್ಯಾ ಮತ್ತು ಭಾರತ ವಾಯುವ್ಯ ಭಾರತದ ರಾಜಸ್ಥಾನದಲ್ಲಿ ಈ ಜಂಟಿ ಮಿಲಿಟರಿ ಕವಾಯತುಗಳನ್ನು ಪ್ರಾರಂಭಿಸಿವೆ. ರಷ್ಯಾ ಭಾರತ ಇಂದ್ರ 2025 ಕವಾಯತುಗಳು ರಾಜಸ್ಥಾನದ ಮಹಾಜನ್ ಶ್ರೇಣಿಯಲ್ಲಿ ನಡೆಯಲಿದ್ದು ಅಕ್ಟೋಬರ್ 15ರವರೆಗೆ ನಡೆಯಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ವಿಕಸಿತ್ ಭಾರತ್ ಬಿಲ್ಡಥಾನ್ 2025 ಅಥವಾ ವಿಕಸಿತ್ ಭಾರತ್ ಬಿಲ್ಡಥಾನ್ 2025ರ ಬ್ರ್ಯಾಂಡ್ ರಾಯಭಾರಿಯಾಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಾಹಿತಿ ನಿಮಗೆ. ಸರಿಯಾದಂಥ ಉತ್ತರ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಓಕೆ, ಗ್ರೂಪ್ ಕ್ಯಾಪ್ಟನ್ ಆಗಿರತಕ್ಕಂಥ ಶುಭಾಂಶು ಶುಕ್ಲಾರವರನ್ನು ವಿಕಸಿತ್ ಭಾರತ್ ಬಿಲ್ಡಥಾನ್ 2025ರ ಬ್ರ್ಯಾಂಡ್ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಾಹಿತಿ. ಓಕೆ, ಗಮನಿಸಿ, ಶುಭಾಂಶು ಶುಕ್ಲಾ ಆರ್ಗ್ಯೂಸ್ ಸ್ಟೂಡೆಂಟ್ಸ್ ಟು ಇನೋವೇಟ್ ಫಾರ್ ವಿಕಸಿತ್ ಭಾರತ್ 47 ವಿಷನ್. ನೋಡಿ, ವಿಕಸಿತ್ ಭಾರತ್ 2047 ವಿಷನ್ ಅಂದ್ರೆ ಈ ಸಾಧಿಸುವ ಗುರಿಯನ್ನು ಭಾರತ ಹಾಕಿಕೊಂಡಿದೆ. ಸೊ ಈ ಗುರಿಗೆ ಸ್ಟೂಡೆಂಟ್ಗಳು ಭಾಗವಹಿಸುವ ಅಂದರೆ ಇನೋವೇಟ್ ಮಾಡಲು ಇವರು ಮುಂದೆ ಬಂದಿದ್ದಾರೆ, ಅವರನ್ನು ಇನೋವೇಟ್ ಮಾಡುವ ಉದ್ದೇಶದಿಂದಾಗಿ. ಓಕೆ, ಹಾಗಾದರೆ ಏನಿದೆ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ISS ತಲುಪಿದ ಮೊಟ್ಟ ಮೊದಲ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಭಾರತದ ಅತಿದೊಡ್ಡ ಶಾಲಾ ಹ್ಯಾಕಥಾನ್ ಆಗಿರತಕ್ಕಂಥ, ನೋಡಿ, ಭಾರತದ ಅತಿದೊಡ್ಡ ಶಾಲಾ ಹ್ಯಾಕಥಾನ್ ಆಗಿದೆ ಅದು. ಯಾವುದು? ವಿಕಸಿತ್ ಭಾರತ್ ಬಿಲ್ಡಥಾನ್. ಸೊ 2025ರ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಲಾಗಿದೆ ಇವರನ್ನು. ಹಾಗಾದರೆ ಇದು ಶಿಕ್ಷಣ ಸಚಿವಾಲಯವು ಅಟಲ್ ಇನ್ನೋವೇಷನ್ ಮಿಷನ್ ನೀತಿ ಆಯೋಗದ ಸಹಯೋಗದೊಂದಿಗೆ ವಿಕಸಿತ್ ಭಾರತ್ ಬಿಲ್ಡಥಾನ್ 2025 ಸೆಪ್ಟೆಂಬರ್ 23, 2025ರಂದು ಪ್ರಾರಂಭಿಸಿದೆ. ಹಾಗಾದರೆ ಗಮನಿಸಬಹುದು, ಶಿಕ್ಷಣ ಸಚಿವಾಲಯ ಇದನ್ನು ಅಟಲ್ ಇನ್ನೋವೇಷನ್ ಮಿಷನ್ ನೀತಿ ಆಯೋಗದ ಸಹಯೋಗದೊಂದಿಗೆ ಸೆಪ್ಟೆಂಬರ್ 23, 2025ರಂದು ಪ್ರಾರಂಭಿಸಿದೆ. ಇದು ಭಾರತದಾದ್ಯಂತ 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳೇನಿದ್ದಾರೆ ಈ ವಿದ್ಯಾರ್ಥಿಗಳನ್ನು ವಿಕಸಿತ್ ಭಾರತಕ್ಕೆ ತೊಡಗಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಇದಕ್ಕೆ ವಿದ್ಯಾರ್ಥಿಗಳಿಂದ ಇಲ್ಲಿ ಗಮನಿಸಬೇಕು, ವಿದ್ಯಾರ್ಥಿಗಳಿಂದ ಇದಕ್ಕಾಗಿ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮತ್ತು ದೇಶಾದ್ಯಂತ ಸುಮಾರು 2.5 ಲಕ್ಷ ಶಾಲೆಗಳಿಂದ ಭಾಗವಹಿಸುವವರು ಇದಕ್ಕೆ ಭಾಗವಹಿಸಿದ್ದಾರೆ. ಅಂದರೆ ನೋಡಿ,
ಈ ವಿಕಸಿತ್ ಭಾರತ್ 2047ರ ಗುರಿ ಏನಿದೆ, ಇದಕ್ಕೆ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ಕಾರ್ಯಕ್ರಮವಾಗಿದೆ. ಸೊ ಇದಕ್ಕೆ ವಿದ್ಯಾರ್ಥಿಗಳಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆಲ್ರೆಡಿ ದೇಶದಾದ್ಯಂತ 2.5 ಲಕ್ಷ ಶಾಲೆಗಳಿಂದ ವಿದ್ಯಾರ್ಥಿಗಳು ಇದಕ್ಕೆ ಭಾಗವಹಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇಲ್ಲಿ ಸಂತತವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಭಾರತೀಯ ವಾಯುಪಡೆಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ನೋಡಿ, ಭಾರತೀಯ ವಾಯುಪಡೆಯ ದಿನವನ್ನಾಗಿ ಪ್ರತಿ ವರ್ಷ ಅಕ್ಟೋಬರ್ 8ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಅಕ್ಟೋಬರ್ 8 ಏನಿದು ಮಾಹಿತಿ, ಯಾಕೆ ಸುದ್ದಿಯಲ್ಲಿದೆ, ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ಯಾಕೆ ಅದೇ ದಿನದಂದು ನಾವು ವಾಯುಪಡೆಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ 8ರಂದು ಆಚರಿಸಲಾಗುತ್ತದೆ. ಇದು IAFನ 93ನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ. ಈ ದಿನವು ಭಾರತದ ಆಕಾಶವನ್ನು ರಕ್ಷಿಸುವ ವಾಯು ಯೋಧರ ಸಮರ್ಪಣೆ, ಧೈರ್ಯ ಮತ್ತು ವೃತ್ತಿಪರತೆಯನ್ನು ಗೌರವಿಸುತ್ತದೆ. 2025ರ ಭಾರತೀಯ ವಾಯುಪಡೆಯ ದಿನದ ಅಧಿಕೃತ ಥೀಮ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಆಪರೇಷನ್ ಸಿಂಧೂರ್ ಸುತ್ತ ಕೇಂದ್ರೀಕೃತವಾಗಿದೆ ಎಂದು ಏರ್ ಚೀಫ್ ಮಾರ್ಷಲ್ AP ಸಿಂಗ್ ದೃಢಪಡಿಸಿದ್ದಾರೆ. ಹಾಗಾದರೆ ಈ ವರ್ಷದ ಭಾರತೀಯ ವಾಯುಪಡೆ ದಿನದ ಥೀಮ್ ಏನು ಅಂತ ಕೇಳಿದರೆ ಆಪರೇಷನ್ ಸಿಂಧೂರ್, ಇದು ನೆನಪಿರಬೇಕು. ಹಾಗಾದರೆ ಈ ದಿನವನ್ನು ಆಚರಣೆ ಮಾಡಲು ಇತಿಹಾಸ ಇರಲೇಬೇಕು. ಗಮನಿಸಿ, ಅಕ್ಟೋಬರ್ 8, 1932 ಅಂದು ರಾಯಲ್ ಏರ್ಫೋರ್ಸ್ನ ಸಹಾಯಕ ಘಟಕವಾಗಿ ಅಧಿಕೃತವಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಮೊಟ್ಟ ಮೊದಲ ಸ್ಕ್ವಾಡ್ರನ್ ಏನಿದೆ ಏಪ್ರಿಲ್ 1, 1933ರಂದು 6 ಅಧಿಕಾರಿಗಳು ಮತ್ತು 4 ವೆಸ್ಟ್ಲ್ಯಾಂಡ್ ವಾಪಿಟಿ ಬೈಪ್ಲೇನ್ಗಳೊಂದಿಗೆ ಕಾರ್ಯಾಚರಣೆಯನ್ನು ಆರಂಭಿಸಿತು. ಆ ಕಾರಣಕ್ಕಾಗಿ ಅಕ್ಟೋಬರ್ 8ರಂದು ಇದು ಸ್ಥಾಪನೆಯಾದ ಕಾರಣದಿಂದಾಗಿ ನಾವು ವಾಯುಪಡೆಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತೀಯ ವಾಯುಪಡೆಯ ಧ್ಯೇಯವಾಕ್ಯ ನಿಮಗೆ ಗೊತ್ತಿರಬೇಕು, ನಭ ಸ್ಪೃಶಂ ದೀಪ್ತಂ. ಅಂದರೆ ಆಕಾಶವನ್ನು ವೈಭವದಿಂದ ಸ್ಪರ್ಶಿಸಿ ಎಂಬುದು ಇದರ ಅರ್ಥ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಇವತ್ತಿನ ನ್ಯೂಸ್ ಪೇಪರ್ನ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.